ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಮಂಗಳವಾರ ದಿನದ ಬ್ಲಾಗ್ ಆಗಿರುತ್ತೆ. ಮಂಗಳವಾರ ಇವತ್ತು ಬೆಳಗ್ಗೆನೆ ಎದ್ದು ಸ್ವಲ್ಪ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಇವತ್ತು ತಿಂಡಿ ಬಂದ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡೆ. ಸಿಂಪಲ್ ಆಗಿ ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿಲ್ಲ, ಹಾಗಾಗಿ ಅದ್ರ ಜೊತೆಗೆ ಸ್ವೀಟ್ ಅವಲಕ್ಕಿ ಇರಲೇಬೇಕು ನಮ್ಮ ಮನೇಲಿ. ಸ್ವಲ್ಪ ರೆಡಿ ಆಗಿಬಿಟ್ಟು ಇವತ್ತೊಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು, ಬರ್ತ್ಡೇ ಫಂಕ್ಷನ್ನು. ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರು ಅಣ್ಣ ಅವ್ರದ್ದು ಫಂಕ್ಷನ್ನು, ಸಾರಿ ತಮ್ಮನ ಮಗುಂದು ಫಂಕ್ಷನ್, ಬರ್ತ್ಡೇ ಫಂಕ್ಷನ್ನು. ತಮ್ಮ ಅಂದರೆ ಸ್ವಂತ ತಮ್ಮ ಅಲ್ಲ, ಅವರ ದೊಡ್ಡಪ್ಪನ ಮಗ, ಅವರ ಚಿಕ್ಕವರು, ಹಾಗಾಗಿ ತಮ್ಮ ಅಂತ ಹೇಳಿದ್ದು. ಅವರು ಫಂಕ್ಷನ್ ಇಟ್ಕೊಂಡಿದ್ರು ಬರ್ತಡೇದು, ಹಾಗಾಗಿ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅವರು ಬಂದರು, ಮಕ್ಕಳೆಲ್ಲ ಬೆಳಗ್ಗೆನೆ ಹೋಗಿದ್ರು, ನಾವು ಮಧ್ಯಾಹ್ನದಂಗೆ ನಾವು ಎಲ್ಲ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಬರ್ತ್ಡೇ ಫಂಕ್ಷನ್ ದೇವಸ್ಥಾನದಲ್ಲಿ ಮಾಡ್ತಿದ್ದಾರೆ, ಹಾಗಾಗಿ ಇದೇ ನೋಡಿ ದೇವಸ್ಥಾನ. ನಮ್ಮ ಸುತ್ತಮುತ್ತ ರತ್ನಗಿರಿ ಅವ್ರು ಯಾರಿದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಮ್ಮೂರಿನ ಸುತ್ತಮುತ್ತ ಇರೋದನ್ನ ನಾವು ಬೆಳೆಸ್ಬೇಕಲ್ಲ, ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ನಾನು ಈ ಥರ ಎಲ್ಲ ವಿಡಿಯೋಸ್ ಮಾಡ್ತಾ ಇರೋದು. ಹಾಗಾಗಿ ಆಮೇಲೆ ನಾನು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರಿಗೆ ಹಾಗೆ ಕೈ ಮುಕ್ಕೊಂಡು, ಒಂಥರ ಶಕ್ತಿಪೀಠ, ಇದು ಒಂದು ಶಕ್ತಿಪೀಠ ಅಂತಲೇ ಹೇಳ್ಬೋದು. ಅಮ್ಮ ಈ ರತ್ನಗಿರಿ ಅಮ್ಮ ಮಾತ್ರ ತುಂಬಾ ಪವರ್ಫುಲ್ಲು ದೇವರು ಅಂತಲೇ ಹೇಳ್ಬೋದು. ನಾವು ಮಾತ್ರ ತುಂಬ ಚೆನ್ನಾಗಿ ನಂಬಿದ್ದೀವಿ. ಹಾಗೆ ವರ್ಷ ನಾವು ಆರತಿ ಎಲ್ಲನೂ ಮಾಡ್ತೀವಿ. ಇದೇ ಹೊರ್ಗಡೆಯಿಂದ ದೇವಸ್ಥಾನ ವ್ಯೂ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಲ್ಮೋಸ್ಟು ನಮ್ಮ ಸುತ್ತಮುತ್ತ ಇರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ, ಎಲ್ಲರೂ ಬಂದೇ ಬರ್ತಾರೆ ಈ ದೇವಸ್ಥಾನಕ್ಕೆ. ಅಷ್ಟು ಶಕ್ತಿ ಅಮ್ಮಂಗೆ, ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಆಮೇಲೆ ನಾವು ಒಳಗಡೆ ತುಂಬಾ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು, ಹಾಗೆ ಇದೆ ನೋಡಿ ದೇವರು ತುಂಬ ಚೆನ್ನಾಗಿ ಅಲಂಕರಣೆ ಮಾಡಿದ್ದಾರೆ. ಆಮೇಲೆ ನಾವು ಸ್ವಲ್ಪ, ನಾನು ನಮ್ಮ ಮನೆಯವರು ಮತ್ತೆ ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು, ಹೊರಗಡೆ ವ್ಯೂ ನೋಡ್ರಿ ಈ ಥರ ಇದೆ. ದೇವಸ್ಥಾನದ ಮುಂದೆ ಅಂಗಡಿಗಳೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದಾರೆ, ಹೂವು, ಹಣ್ಣು, ಕಾಯಿ, ಏನು ಬೇಕಾದರೂ ಅಲ್ಲೇ ಸಿಗುತ್ತೆ. 4-5 ಅಂಗಡಿ ಯಾವಾಗಲೂ ಅಲ್ಲೇ ಇಟ್ಕೊಂಡಿರ್ತಾರೆ. ಏನಾದರೂ ಇದು ಹೊಸದೇನಾದರೂ ಗಾಡಿಗಳು ತಂದರೆ ಪೂಜೆನೂ ಮಾಡಿಸ್ಕೊಳ್ತಾರೆ ಅಲ್ಲೇ ಬಂದುಬಿಟ್ಟು. ಆಮೇಲೆ ನಾವು ಕೂಡ ಹೊರಟ್ವಿ. ಇಲ್ಲಿ ಒಂದು ಫಂಕ್ಷನ್ ಹಾಲ್ ಥರ ಇದೆ, ದೇವಸ್ಥಾನ ಬಿಟ್ಟು ಸ್ವಲ್ಪ ದೂರ ಹೋದರೆ ಅಲ್ಲಿ ಫಂಕ್ಷನ್ ಮಾಡಿದ್ದು. ಕೇಕ್ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿದ್ರಾಗ್ಲೇನೆ ನಮ್ಮ ಗಾಡಿ ಮೇಲೇ ಇಟ್ಟು ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ರು. ಇವರೇ ನೋಡಿ ಅಲ್ಲಿ ನಿಂತಿದ್ದಾರಲ್ಲ, ಬ್ಲೂ ಕಲರ್ ಟಿ ಶರ್ಟ್, ಗ್ರೀನ್ ಕಲರ್ ಹಾಕೊಂಡು ಶರ್ಟು, ಅವರೇ ನಮ್ಮ ಮನೆಯವರ ತಮ್ಮ. ಅವ್ರ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಡ್ರೆಸ್ ಹಾಕೊಂಡು, ಆ ಕಡೆಗೆ ಅವರು, ಅವ್ರ ವೈಫು, ಅವ್ರ ಮಗ. ಆ ಫಂಕ್ಷನ್ ಬರ್ತಡೇದು ಕೇಕ್ ಕಟ್ ಮಾಡ್ತಾಯಿದ್ರು. ಇವರು ಬಂದುಬಿಟ್ಟು ಅವ್ರ ಅಣ್ಣನ ಮಗಳು, ಕೇಕ್ ಕಟ್ ಮಾಡ್ತಿದ್ದಾಳಲ್ಲ ಅವಳು. ಆ ಕಡೆಗೆ ಬಂದುಬಿಟ್ಟು ಅವ್ರ ಅತ್ತಿಗೆ, ಎಲ್ಲ ನಮ್ಮ ರಿಲೇಟಿವ್ ಏನೇನೆ. ಎಲ್ಲರೂ ಒಂದೇ ಕಡೆ ಸೇರಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ದಿನ ಮಾತ್ರ ತುಂಬ ಚೆನ್ನಾಗಿ ಕಳೀತು. ನನ್ನ ಮಕ್ಕಳು ಮಾತ್ರ ಕೇಕ್ ಕಟ್ ಮಾಡ್ತಾ ಇದ್ರೆ ಕೇಕ್ ಮುಂದೆನೇ ನಿಂತ್ಕೊಂಡಿದ್ದಾರೆ. ಮಕ್ಕಳಿಗೆ ಕೇಕು ಅಂದರೆ ಅಷ್ಟೇ ಅಲ್ವಾ, ತುಂಬಾ ಇಷ್ಟಪಡ್ತಾರೆ. ಕೇಕ್ ತಿಂದಿದ್ದು ಅಷ್ಟೇನೆ, ಅವ್ರು ಊಟನೇ ಮಾಡಲಿಲ್ಲ. ಅಷ್ಟು ಕೇಕ್ ಅಂದರೆ ಅಷ್ಟಿಷ್ಟ ಎಲ್ಲ ಮಕ್ಕಳಿಗೂ ಅಷ್ಟೇ ಹೇಳಿ. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ನಾವು ಕುತ್ಕೊಂಡು ಒಂದು ಸ್ವಲ್ಪ ಕೇಕ್ ಎಲ್ಲ ತಿನ್ನೋಣ ಅಂತ ಒಂದೇ ಕಡೆ ಕುತ್ಕೊಂಡು, ಇವರು ಇದರಲ್ಲ ನನ್ನ ಪಕ್ಕ, ಅವರು ಬಂದುಬಿಟ್ಟು ನನಗೆ ಸಿಸ್ಟರ್ ಆಗಬೇಕು. ಅಂದರೆ ಇನ್ನೊಬ್ಬ ನಮ್ಮ ಮನೆಯವರು ಇದ್ದಾರಲ್ಲ, ಇನ್ನೊಬ್ಬ ಅಣ್ಣನ ಹೆಂಡ್ತಿ, ಅಂದರೆ ಅವರು ದೊಡ್ಡಪ್ಪನ ಮಗುನ ಹೆಂಡ್ತಿ ಅಂತ ಹೇಳ್ಬೋದು. ನಾವೆಲ್ಲ ಸಿಸ್ಟರ್ಸ್ ಇದ್ದಂಗೆ ಅಲ್ವಾ, ಹಾಗಾಗಿ ಎಲ್ಲರೂ ಒಂದೇ ಕಡೆ, ಅವರು ಇರೋದು ತುಮಕೂರಲ್ಲಿ, ಹಾಗಾಗಿ ಎಲ್ಲ ಒಂದೇ ಕಡೆ ಸೇರಿದ್ವಲ್ಲ, ಮತ್ತು ಆಡ್ಕೊಂಡು ಕೂತಿದ್ವಿ. ಅಲ್ಲೇ ಬಂದುಬಿಟ್ಟು ಈ ಥರ ಫ್ಲವರ್ ಬಿಟ್ಟಿತ್ತು. ಈ ಫ್ಲವರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಅಲ್ಲೆಲ್ಲ ರೂಮ್ಗಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ. 2 ರೂಮಿನ ವ್ಯವಸ್ಥೆ ಕೂಡ ಇದೆ ಹೋದವ್ರಿಗೆ ಉಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ರೂಮನ್ನು ಸ್ವಲ್ಪ ಹಾಗೇನೆ ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬ ಕತ್ಲೆ ಇತ್ತು, ಒಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಕಿಟಕಿ ಇದೆ, ಹೊರಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಓಪನ್ ಮಾಡೋಕ್ಕೆ ಬರಲಿಲ್ಲ. ಅದು ಹೊರಗಡೆಯಿಂದ ಬೆಟ್ಟ ಕಾಣ್ತಾ ಇದೆ ನೋಡಿ, ಇದು ಬೆಟ್ಟ ಫೇಮಸ್, ಇದು ರತ್ನಗಿರಿ ಬೆಟ್ಟ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಇದೆ ಬೆಟ್ಟ, ಇಲ್ಲಿಂದನೇ ಕಾಣುತ್ತೆ ನೋಡಿ. ನಾವು ಚಿಕ್ಕಂದ್ರಲ್ಲೆಲ್ಲ ಹತ್ತಿದ್ದೀನಿ ನಾನು ಬೆಟ್ಟ, ನಾವೆಲ್ಲ ಹತ್ತಿದ್ದೀವಿ. ಇವಾಗ ಎಲ್ಲ ಹತ್ತಕ್ಕಾಗಲ್ಲ ಬಿಡಿ. ಹಾಗೇನೆ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಕ್ಕೊಂಡು, ಆಮೇಲೆ ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಣ್ಣ, ಅವ್ರ ವೈಫು, ಇವರು ತುಮಕೂರಲ್ಲೇ ಇರೋದು. ಇದು ಶಿರಾ ನೇಟಿವ್, ತುಮಕೂರು ಶಿರಾ ಇಲ್ಲಿ ಇರ್ತಾರೆ. ಮಕ್ಕಳಿದಾರಲ್ಲ, ಹಾಗಾಗಿ ತುಂಬಾ ಒಳ್ಳೆಯವರು. ಹಾಗೇನೆ ನಾವು ಸ್ವಲ್ಪ ಮಾತಾಡಿಕೊಂಡು ಮತ್ತೆ ಊಟಕ್ಕೆ ಹೊರಟ್ವಿ.
ಊಟ ಮಾತ್ರ ತುಂಬ ಚೆನ್ನಾಗೇ ಮಾಡಿದರು. ನಾನ್ ವೆಜ್ ಊಟ, ಮಟನ್ ಸಾಂಬಾರು, ಮುದ್ದೆ, ರೈಸು, ಚಿಕನ್ನು ಎಲ್ಲನೂ ಮಾಡಿದರು. ಆ ಊಟದ ಕ್ಯಾಪ್ಚರ್ ಮಾಡಿಕೊಂಡ್ರೆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಅದನ್ನು ಹಾಕೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ನನ್ನ ಜೊತೆ ಊಟಕ್ಕೆ ಕೂತಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ತಿನ್ನಿಸ್ತೀನಿ ಅಂತ ಅವ್ರಿಗೊಂದು ಸ್ವಲ್ಪ ತಿನ್ನಿಸ್ದೆ. ಇದೇ ನೋಡಿ, ಹಾಗೆ ಅಮ್ಮನ ದರ್ಶನ ನೀವು ಮಾಡ್ಕೊಳ್ಳಿ, ನಿಮಗೂ ದೇವ್ರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತಾ ನಾವು ಎಲ್ಲ ಮುಗಿಸ್ಕೊಂಡು ಒಂದು ಸಂಜೆ ಹಾಗೆ ಹೊರಟ್ವಿ ಊರ ಕಡೆಗೆ. ತುಂಬ ಚೆನ್ನಾಗಿದೆ, ಒಂಥರ ಹಳ್ಳಿ ಒಂಥರ ಇದ್ರೂ ಊರು ಮಾತ್ರ ತುಂಬಾ ಸ್ಪೆಷಲ್ಲು ನಮಗೆ ಅಂತ ಹೇಳ್ಬೋದು. ಒಂದು ವರ್ಷನೂ ಮಿಸ್ ಮಾಡೋದಿಲ್ಲ ನಾವು, ಹಾಗೆ ಬರ್ತಾನೆ ಇರ್ತೀವಿ. ವರ್ಷ ಏನು ಬಿಡಿ, ಅವಾಗವಾಗ ಅಂದ್ಕೊಂಡಾಗೆಲ್ಲ ಬರ್ತಾನೆ ಇರ್ತೀವಿ ನಾವು ಇಲ್ಲಿಗೆ. ಹಾಗೆ ಬಂದ್ವಿ ಊರ ಕಡೆನೂ.